ಹಾಯ್ ಗೈಸ್, ನಾನು ಲಾಸ್ಟ್ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ವೀಡಿಯೋದಲ್ಲಿ ಹೇಳಿದಾಗೆ ಸೊ ಇಲ್ಲಿ ಹಾರ ಮಾಡಿಸೋದಕ್ಕಂತ ಬಂದಿದ್ದೀವಿ. ಸೊ ಅರೌಂಡ್ ಒಂದು 6 o'clock ಆಗಿದೆ. ಸೊ ಈಗ ನಮಗೆ ಹಾರ ರೆಡಿ ಮಾಡಿಕೊಡ್ತಾರೆ. ಗೈಸ್, ನಮ್ಮ ಹಾರಕ್ಕೆ ಲೋಟಸ್ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಇಲ್ಲಿ ಆಲ್ರೆಡಿ 3 ಮಾಡಿದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ, ಈ ಅಣ್ಣ ಮಾಡ್ತಾ ಇದ್ದಾರೆ. ಇಲ್ಲ ನೋಡಿ ಎಷ್ಟು ಹೂವು ಎಲ್ಲ ಬಂದಿದೆ, ಎಲ್ಲ ಹಾರಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಫೋಲ್ಡಿಂಗ್ ಪ್ರಿಪ್ರೇಷನ್ಸು ಮತ್ತು ಎಲ್ಲ ಆಯಿತು. ಈಗ ಅದನ್ನೆಲ್ಲ ಜಾಯಿನ್ ಮಾಡಿದ್ರೆ ನಮ್ಮ ಹಾರ ಕಂಪ್ಲೀಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಹೇಗೆ ಕಂಪ್ಲೀಟ್ ಆಗಿದೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಹಾರ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಗೈಸ್, ಏನು ಲೇಟ್ ಆಗಿದೆ ಅಂತಂದು ಫೋಟೋ ತೆಗೆಸ್ಕೊಳೋದು ಬಿಡಲ್ಲ ಪಾಪ. ಆ ಮಗುಗೆ ನಿದ್ದೆ ಬಂದೈತೆ, ಬಿಡ್ತಾ ಇಲ್ಲ. ಇವ್ರದೇ ಆಟ. ಫೋಟೋಗ್ರಾಫರ್ ಯೋಗೇಶ್ ಜೊತೆ ಅಮ್ಮು ಆ್ಯಂಡ್ ಫ್ಯಾನ್ಸ್ ಹಾಯ್ ಮಾಡ್ಬೇಕಲ್ಲ ಮದ್ವೆ ಹುಡುಗ. ಮೌಲ್ಯ ಅಕ್ಕ ಹಾಯ್ ಹಾಯ್ ಮಾಡಿ. ಹಾಯ್ ಇವರು ನಮ್ಮ ಬ್ಲಾಗರ್ಸ್. ಬ್ಲಾಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗರ್ ಕಪಲ್ಸ್. ಆಂಟಿ 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 ಹಾಯ್ ಮಾಡಿ, ಹಾಯ್ ಮಾಡಿ. ಹೋಗು. ಇದು ನನ್ನ ಸೀಟು ಆ್ಯಕ್ಚುಲಿ. ಇದು ನನ್ನ ಸೀಟು. ಇವ್ರು ಬಂದು ಕುತ್ಕೊಂಡಿದ್ದಾರೆ. ಅಲ್ಲಿ ಹಿಂದೆಗಡೆ ಯಾರೂ ಇಲ್ಲ. ಸಂಜಕ ಅಲ್ಲಿ ಯಾರೂ ಇಲ್ಲ ಹಿಂದೆಗಡೆ. ಹಾಯ್ ಮಾಡು. ಹಾಯ್. ನಮ್ಮ ವಿಡಿಯೋಗ್ರಾಫರ್ ಗೈಸ್ ಇವರು ಇವತ್ತು. ಮತ್ತು ನಾನೇ ವ್ಲಾಗ್ನ ಟೇಕ್ ಮಾಡೋದು. ಸೊ ಬೇರ್ ವಿತ್ ಮೈ ಇಂಗ್ಲೀಷ್ ಆ್ಯಂಡ್ ಲ್ಯಾಂಗ್ವೇಜ್. ಈ ಕಡೆ ಮಾಡು, ಈ ಕಡೆ ಇಲ್ಲೆಲ್ಲ ಮೀಟಿಂಗ್ ನಡೀತಿದೆ ನೋಡಿ ಗಾಯ್ಸ್. ಅಲ್ವಾ? 1 2 3 ಅಷ್ಟೇ ಗೊತ್ತಿ ಪ್ರೂವ್ಡ್. ಕ್ಯಾಪ್ಚರ್ ಆಯ್ತು. ನಾನು ಎಡಿಟ್ ಮಾಡ್ತೀನಿ, ಬ್ಲಾಗ್ನ ಎಡಿಟ್ ಮಾಡೋಳು ನಾನು. ಬೇಕು ಯಾವ್ದಾದ್ರು ಬಿಡಂತ ಎಲ್ಲ ಟ್ರಿಮ್ ಮಾಡಿ ಕ್ಲೋಸ್ ಮಾಡ್ತೀನಿ. ವೆಲ್ಕಮ್. ನಮ್ಮ ಡ್ಯಾನ್ಸರ್ ಇವರೇ ನಮ್ಮ ಕೊರಿಯೋಗ್ರಾಫರು. ಎಂಗೇಜ್ಮೆಂಟ್ ತುಮಕೂರಲ್ಲಿ ಇರೋದ್ರಿಂದ ಸೊ ನಾವೇ ಒಂದು ಓನ್ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಒಂದು ರೀಲ್ಸ್ ಮಾಡ್ತೀವಿ, ಅದ್ರ ಗ್ಲಿಮ್ಸ್ ಹಾಕ್ತೀನಿ ನೋಡಿ. ಇನ್ನು ಮಾಡೇ ಇಲ್ಲ ನಾನು. ಮತ್ತೆ ಕವರ್ ಆಗುತ್ತೆ. ಹುಡುಗಿ ಮನೆಗೆ ಬಂದಿದ್ದೀವಿ. ಎಂಗೇಜ್ಮೆಂಟ್ಗೆ ಇಲ್ಲಿ ರೆಡಿ ಆಗ್ತಾ ಇದ್ದಾಳೆ ನನ್ನ ತಂಗಿ. ನೋಡಿ ಹೀಗೆ ರೆಡಿ ಆಗ್ತಿದ್ದಾಳೆ. ಇವರು ಡಾಕ್ಟರ್ ಸಹನಾ. ಇವರು ಮೇಕಪ್ ಮಾಡ್ಕೊಂತಿದ್ರಲ್ಲ ಫಸ್ಟ್. ಮೇಕಪ್ ಹಾಕಿದ್ರೆ ಆಡೋರು. ಈಗ ನೋಡಿ ಎಷ್ಟು ಮೇಕಪ್, ಈ ಬ್ಯಾಗ್ ಫುಲ್ ಮೇಕಪ್ ಮಾಡ್ತಿದ್ದಾರೆ. ಜಸ್ಟ್ ಲಿಪ್ ಗ್ಲಾಸ್ ಹಾಕ್ತಾರೆ ಅಷ್ಟೇ. ನಾವು ಟೆರೆಸಿಂದ ಕೆಳಗೆ ಬರೋಷ್ಟರಲ್ಲಿ ಅದಕ್ಕೆ ನಾ ರೂಮಿಂದ ಈಚೆ ಕರೆಸಿದ್ರು. ಸೊ ಇಲ್ಲಿ ಸ್ಟಾರ್ಟಿಂಗ್ ಶಾಸ್ತ್ರ ಮಾಡಬೇಕಲ್ಲ, ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಲೈಕ್ 5 ಮೆಂಬರ್ಸ್ ಅದಕ್ಕೆಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಕೊಟ್ಟು ಅದೆಲ್ಲ ಮಾಡಿ ನೆಕ್ಸ್ಟು ಹಾರ ಎಕ್ಸ್ಚೇಂಜ್, ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಹೋಗುತ್ತೆ ಅಂತ. ಶಾಸ್ತ್ರ ಎಲ್ಲ ಶುರು ಆಯಿತು. ಸೊ ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿದ್ರು. ಲೈಕ್ ನಮ್ಮ ಅಜ್ಜಿ ನಮ್ಮ ಅಣ್ಣಗೆ ಅತ್ತೆ ಆಗಬೇಕು. ಅದಕ್ಕೆ ಆಲ್ರೆಡಿ ಗೆಸ್ಟ್ ಎಲ್ಲ ಬಂದುಬಿಟ್ಟಿದ್ದಾರೆ. ಸೊ ನಾವೇ ಸ್ವಲ್ಪ ಲೇಟ್ ಆಯಿತು ಹೋಗಿದ್ದು.
ಬಿಕಾಸ್ ಹಾರ ತರಬೇಕಾಯ್ತಲ್ಲ, ಹಾರ ಮಾಡಿಕೊಡೋದೇ ಲೇಟ್ ಆಯಿತು. ನಮಗೆ 8 o'clock ನಮಗೆ ಹಾರ ಸಿಕ್ಕಿದ್ದು, ಹಾಗಾಗಿ ಲೇಟ್ ಆಯಿತು. ನಾವು 8 o'clock ಬಂದು ನಾನು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಸೊ ನನ್ನಿಂದ ಒಂದು ಸ್ವಲ್ಪ ಲೇಟ್ ಆಯಿತು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಹೋಗಿದ್ವಿ, ಬಟ್ ಅವ್ರು ಬೇಗ ರೆಡಿ ಆದರು, ನಂದು ಒಂದು ಚೂರು ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಬಟ್ ಅವ್ರು ಕೊಟ್ಟಿದ್ದೇ ಲೇಟು. ಸೊ ಟೈಮ್ ಆಗಿತ್ತಲ್ಲ, 12 ಒಳಗಡೆ ರಿಂಗ್ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದೇ ಸ್ಯಾರಿನಲ್ಲೇ ಹಾರ ಎಕ್ಸ್ಚೇಂಜ್ ಮಾಡಿ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮಾಡ್ತಾರೆ. ಸೊ ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಹೋಗಿ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಸೊ ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಸ್ವೀಟ್ ತಿನಿಸು ಕಾರ್ಯಕ್ರಮ ನಡೀತಾ ಇದೆ. ಅಣ್ಣ ನೀನು ತಿನ್ಸು. ಅಣ್ಣ ನೀನು ತಿನ್ಸು. ಸೊ ಏನಪ್ಪ ಇದು, ಇಬ್ಬರು ಒಂದೇ ಥರ ಕಾಣಿಸ್ತಿದ್ದಾರೆ, ಹುಡುಗಿ ಯಾರು ಅಂತ ಕನ್ಫ್ಯೂಸ್ ಆಗ್ತಿದ್ದಾರೆ. ಹಾರ ಹಾಕ್ಕೊಂಡಿರೋರು ಹುಡುಗಿ, ಆ ಕಡೆ ಮಧ್ಯದಲ್ಲಿರೋರು ಅವರ ಸಿಸ್ಟರ್. ಸೊ ಇವರಿಬ್ಬರು ಟ್ವಿನ್ಸ್ ಆಗಿರೋದ್ರಿಂದ ಇಬ್ಬರು ಒಂದೇ ಥರ ಇದ್ದಾರೆ. ಸೊ ಒಬ್ರಿಗೆ ಮದುವೆ ಆಗಿದೆ, ಇನ್ನೊಬ್ರಿಗೆ ಈಗ ಮದುವೆ ಆಗ್ತಿದೆ. ಕೇಕ್ ಕಟ್ಟಿಂಗಿಗೆ ಆಲ್ರೆಡಿ ಕೇಕ್ ಎಲ್ಲ ಬಂದುಬಿಟ್ಟಿದೆ. ಸೊ ಆ ಸೈಡಿಂದ ತೋರಿಸಿ ನೋಡಿ ಕೇಕ್ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ ಸ್ಯಾರಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ ಅತ್ತಿಗೆ. ಸೊ ಎಲ್ಲರೂ ಅವ್ರಿಗೆ ವೆಯ್ಟಿಂಗ್. ಸೊ ಅವ್ರು ಬಂದ ಮೇಲೆ ಕೇಕ್ ಕಟ್ಟಿಂಗ್ ಆಗುತ್ತೆ. ಕೇಕ್ ಕಟ್ಟಿಂಗ್ ಆದಮೇಲೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಊಟಕ್ಕೆ ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಕೇಕ್, ಅಂದರೆ ಲೈಕ್ ರಿಯಲ್ ರೋಸಸ್ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್. ಹೋಗು ನೀನು. ಹೌದು ನೀವು ಅಮ್ಮ, ನೀವು ಈ ಕಡೆ ಬನ್ನಿ. ಹಾಗೆ ಮಾಡಿ ಸರ್ ಮುಂದೆ ಬನ್ನಿ ಸರ್, ಹಿಂದೆ ಹೋಗ್ಬಿಡಿ, ಮುಂದೆ ಬನ್ನಿ. ಹಾಂ ಹಾಗೆ. ಸೊ ಫಂಕ್ಷನ್ ಎಲ್ಲ ಮುಗಿತು, ಊಟಕ್ಕಂತ ಬಂದಿದ್ದೀವಿ. ಏನೇನು ಊಟ ಮಾಡಿಸಿದ್ದಾರೆ ಅಂತ ಹಾಗೆ ತೋರಿಸ್ತೀನಿ ನೋಡಿ. ಸೊ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಹುಡುಗ ಹುಡುಗಿನ ಮಾತಾಡ್ಸೋಣ ಬನ್ನಿ. ಹೆಂಗನ್ಸಿದೆ ಹೊಸದಾಗಿ ಎಂಗೇಜ್ ಆಗಿದ್ದೀರಾ ಇಬ್ಬರು? ಹಾಂ, ಅದೇ ಹೆಂಗನ್ಸ್ತಿದೆ ಫೀಲಿಂಗ್? ಹೆಂಗಿದೆ ಇಬ್ರಿಗೂ, ಹೆಂಗಿದೆ ಫೀಲಿಂಗ್? ನಿನಗೆ ಅಣ್ಣ ಟೆನ್ಷನ್ ಆಗ್ತಿಲ್ವಾ? ನಿಮಗೆ ಅದಕ್ಕೆ ಹಲೋ ಅಣ್ಣ.
ಷೋಡಶದಾರತಿ ಬೆಳಗುವವು ಶಿವಸತಿ ಸ್ವರ್ಣ ಗೌರಿ ದೇವಿಗೆ ಷೋಡಶದಾರತಿ ಬೆಳಗುವವು ಶಿವಸತಿ ಸ್ವರ್ಣ ಗೌರಿ. ಸೊ ಗೈಸ್, ಇದು ಇವತ್ತು ನನ್ನ ಔಟ್ಫಿಟ್. ಪಿಂಕ್ ಕಲರ್ ವರ್ಕ್ಡ್ ಸ್ಯಾರಿ ಇದೆ ಆ್ಯಂಡ್ ಇವಳ್ದು ಔಟ್ಫಿಟ್ ಇದು. ಸೊ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿಂದ ನಾವು ಡೈರೆಕ್ಟ್ ಕಡೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.